ಮ್ಯಾಮ್ ಹೇಳಿ, ಈಗ ಹೊರ ರಾಜ್ಯದವರು ಅಂತ ನಾನು ಹೇಳಿದೆ. ಹೌದು 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 ಕರೆಕ್ಟ್ ಅದು. ನಮ್ಮವ್ರಿಗಿಂತ ಅವರೇ ಜಾಸ್ತಿ, ಹಾಗಾಗಿ ಇದನ್ನ ಹೌದು ಎಲ್ಲ ಕಡೆ ಅವ್ರದೇ ಮ್ಯಾಮ್. ನಮ್ಮವರು ಶೋಪೀಸ್ಗಳ ತರ ಕುತ್ಕೊಂಡ್ಬಿಟ್ಟಿರ್ತಾರೆ ಒಂದ್ ಕಡೆ, ಇವರು ಸ್ವಲ್ಪ ಬಗ್ಗಿ ಕಚ್ಚಡದಲ್ಲೂ ಕೆಲಸ ಮಾಡಕ್ಕೆ ಇವ್ರು ನುಗ್ಗುತ್ತಾರೆ. ಸೊ ಹಂಗಾಗಿ ಇವ್ರುಗಳು ಎಲ್ಲಂದ್ರೆ ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ಅವ್ರು ಕನ್ವೀನಿಯಂಟ್. ಇವಾಗ ನಾವುಗಳು ಒಂದು ಅಂಗಡಿ ಅಂತ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಲೋಕಲ್ಸ್ ಏನಿದ್ರು ಅವ್ರಿಗೆ ಕರೆಕ್ಟಾಗಿ ಶೌಚಾಲಯಗಳಿರಬೇಕು, ಎಸ್ಪೆಷಲಿ ಟಾಯ್ಲೆಟ್ಸ್ ಯೂಸೇಜ್ಗೆ ಎಲ್ಲದಕ್ಕೂ. ಇವ್ರು ಎಲ್ಲಂದ್ರೆ ಅಲ್ಲಿ ಹೋಗ್ಕೊಂಡು ಆರಾಮಾಗಿರ್ತಾರೆ ಇವ್ರುಗಳು. ನಮ್ಮ ಲೋಕಲ್ಸ್ಗಳು ಅದನ್ನೆಲ್ಲ ಇದು ಮಾಡಲ್ಲ ಆ ಥರ. ಕ್ಲೀನಾಗಿ ಅವ್ರು ಇಟ್ಕೊಳ್ಳಲ್ಲ. ಹೌದು ಹೌದು ಹೌದು. ಒಂದ್ ಕಡೆ ನಿಮ್ಗೆಲ್ಲ ಫೀಲ್ ಆಗ್ತಿಲ್ವಾ, ಎಷ್ಟೊಂದ್ ಜನ ನೋಡ್ತಿದ್ವಿ ಇಲ್ಲಿ ವ್ಯಾಪಾರ ಒಂಥರ ಅಲ್ಲ, ವ್ಯಾಪಾರ ಕಣ್ ತುಂಬ್ದಂಗೆ ಇತ್ತು ಅನ್ನೋದಕ್ಕಿಂತ ಅವ್ರದ್ರಲ್ಲಿ ಪಾಯಿಂಟ್ ನನಗೆ ತುಂಬಾ ಇಷ್ಟ ಆಗಿದ್ದು, ಅವರು ಮೈನ್ ರೋಡಲ್ಲಿ ಮಾತ್ರ ಅವ್ರು ತೆರವು ಮಾಡಿರೋದು. ಎಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು, ಎಲ್ಲಿ ಕ್ರೌಡ್ ಹೆವಿ. ಆಲ್ರೆಡಿ ಮಲ್ಲೇಶ್ವರಂ ಒಂದು ಮಾರ್ಕೆಟ್, ಇವಾಗ KR ಮಾರ್ಕೆಟ್ ಒಂದು ಮಾರ್ಕೆಟು, ಇದೆಲ್ಲ ಬ್ಯುಸಿ ಪ್ಲೇಸಸ್. ನಾವು ಪರ್ಚೇಸಿಂಗ್ಗೆ ಅಂತಾನೆ ಬರೋ ಪ್ಲೇಸು. ಇಂಥ ಜಾಗದಲ್ಲಿ ಒಂದು ಇವಾಗ ಓಡಾಡೋದಕ್ಕೂ ಹೆವಿ ಕ್ರೌಡು ಅಂದಾಗ ಹಾಫ್ ಅನ್ ಅವರ್ಗೆ ಅದು ಫುಲ್ಲಾಗಿ ಇದಾಗ್ಬಿಡೋದು. ಈಗ ಓಕೆ ಪೀಸ್ಫುಲ್ಲಾಗಿ ನಡೀತಾ ಇದೆ ಎಲ್ಲನೂ. ಕ್ರೌಡು ಅಂತ ಇದ್ದಾಗ ಅದೇ ನಡೆಯೋದು ಒಳ್ಳೇದು. ಏಕೆಂದರೆ ಸಂಧಿ ರೋಡ್ಗೇನು ಇವರೇನು ಟಚ್ ಮಾಡಿಲ್ವಲ್ಲ ಮ್ಯಾಮ್. ಬೀದಿ ವ್ಯಾಪಾರಿಗಳು ಹೋಗ್ಲಿ, ಸಂಧಿ ರೋಡ್ಗೆ ಹೋಗ್ಲಿ, ಅವ್ರ ಮನೆಗೆ ಹೋಗ್ಲಿ, ಎಲ್ಲ ಥರನೂ ಮಾಡ್ಕೊಳ್ಳಿ. ಆಪ್ಷನ್ ಏನು ಆ ಥರ ಏನಿಲ್ಲ ಮ್ಯಾಮ್. ಶಾಪಿಂಗ್ ಸ್ಪಾಟ್ಗೆ ಅವೆಲ್ಲ ಏನೂ ಇಲ್ಲ ಮ್ಯಾಮ್. ಫುಟ್ಪಾತಲ್ಲಿ ಸಿಕ್ತಿತ್ತು ಕಂಪ್ಯಾರಿಟಿವ್ಲಿ. ಗಾಡಿಗಳು ನಿಲ್ಸೋದಕ್ಕಾಗ್ಲಿ, ಇವಾಗ ನಮಗೆ ಒಂದು ಕಂಫರ್ಟ್ ಝೋನ್ ಅಂತ ನೋಡಿದಾಗ ಇದೆ ಅಲ್ವಾ. ಆಬ್ವಿಯಸ್ಲಿ ನಾವು ಹೈಜೀನ್ ಅಂತ ನೋಡಿದಾಗ ಇದೆ ಕರೆಕ್ಟು. ಸೇಫ್ಟಿ ಮೆಷರ್ಮೆಂಟ್ಸಲ್ಲಂತೂ ಇದು ತುಂಬ ಕರೆಕ್ಟ್. ಆ ಥರ ಬೇಕಂದ್ರೆ ಅಂಗಡಿ ಒಳಗೆ ಹೋಗಿ ಪರ್ಚೇಸ್ ಮಾಡ್ಕೊಳ್ತೀವಿ ಅಷ್ಟೇ. ಹೌದು, ಸ್ಟಿಕ್ ಒನ್ ಡೇ ಹಾಫ್ ಡೇ ಹೊಟ್ಟೋಗೋದು. ಇಷ್ಟು ಪೀಸ್ಫುಲ್ ಆಗಂತೂ ನಡಿಯಕ್ ಆಗ್ತಾನೆ ಇರ್ಲಿಲ್ಲ. ಲಿಟ್ರಲಿ ನಾವು ನಡಿಯಕ್ ಆಗ್ತಾ ಇರ್ಲಿಲ್ಲ. ಸಾಮ್ರಾಜ್ಯ ಅನ್ನೋದಕ್ಕಿಂತ ಮ್ಯಾಮ್ ಏನು ಅಂದ್ರೆ ಅಟ್ಲೀಸ್ಟ್ ನಮ್ ಜನಗಳೇ ಸ್ವಲ್ಪ ಕಣ್ಣು ಕ್ಲೀನಾಗಿ ಕಾಣಿಸ್ತಾ ಇದ್ದಾರೆ, ಅದೂ ಇಂಪಾರ್ಟೆಂಟ್. ಯಾವಾಗ್ಲೂ ಲಿಟ್ರಲಿ ಬೇರೆ ಅವ್ರನ್ನೇ ನಾವು ತುಂಬಾ ನೋಡ್ತಾ ಇದ್ವಿ. ಅವರಿಂದನೇ ಕಾಂಪಿಟೇಷನ್ ಲೆವೆಲ್ ತುಂಬಾ ಜಾಸ್ತಿ ಇರೋದು ಅಲ್ವಾ. ಈಗ ಪೀಸ್ಫುಲ್ ಆಗಿದೆ, ಅದು ಖುಷಿ ನಮ್ಗೆ ಅಷ್ಟೇ. ಎಲ್ಲ ತರ ಮ್ಯಾಮ್, ನಾವು ಎಲ್ಲ ತರನು ಮಾಡ್ತೀವಿ. ಜಾಸ್ತಿ ಕಮ್ಮಿ ಅನ್ನೋದಕ್ಕಿಂತ ಇವಾಗ ನಮ್ಮ ರಿಕ್ವೈರ್ಮೆಂಟು ಇಲ್ಲ, ನಮ್ಗೆ ಆ ರೇಟ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನಮ್ಮ ರೇಟ್ಗೆ ಏನು ಸಿಗುತ್ತೋ ನಾವು ಅದೇ ತಗೊಳ್ತೀವಿ. ಕರೆಕ್ಟ್ ಅಲ್ವಾ. ಇದೇ ಬೇಕು ಅದೇ ಬೇಕು ಅಲ್ಲ, ನಾವು ಆನ್ಲೈನಲ್ಲೂ ಶಾಪ್ ಮಾಡ್ಕೊಳ್ತೀವಿ, ಶೋರೂಮ್ಸಲ್ಲೂ ತೊಗೊಳ್ತೀವಿ, ಬೀದಿ ವ್ಯಾಪಾರಿ ಹತ್ರನೂ ತೊಗೊಳ್ತೀವಿ. ತೊಗೊಳಲ್ಲ ಅಂತ ಇಲ್ಲ. ಇವಾಗ ನಮಗೆ ಬೇಕು ಸಂಧಿ ರೋಡ್ಗೆ ಹೋಗಿ ತೊಗೊಳ್ತೀವಿ. ಈಗಲೂ ಬಂದು ಇವ್ರ ಹತ್ರ ಬ್ಯಾಗ್ ಪರ್ಚೇಸ್ ಮಾಡೋಕ್ಕೆ ನಾವು ಇಲ್ಲಿ ನಿಂತಿದ್ದು ನಾನು ಹೇಳೋದು ಕಂಪ್ಯಾರೇಟಿವ್ಲಿ. ಸೊ ಹೆಂಗೆ ಅಂದರೆ ಅದು ಒಂದು ಪಾತಲ್ಲಿ ಹೋಗಬೇಕು. ಯಾವುದೇ ಆಗಲಿ ಒಂದು ಸಿಸ್ಟಮಲ್ಲಿ ಹೋಗಬೇಕು. ಆ ಸಿಸ್ಟಮ್ನ ಇವ್ರು ಮಾಡ್ತೀನಿ ಅಂದಾಗ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಷ್ಟೇ. ಹೌದು, ಎಲ್ಲರೂ ಸಿಸ್ಟಮಲ್ಲಿ ಹೋಗಬೇಕು ಯಾವುದೇ ಆಗಲಿ. ಈಗಲೂ ನೋಡಿ ಒಳಗೆ ಇಟ್ಕೊಂಡಿರೋರಿಗೆ ಸಪೋರ್ಟ್ ಎಲ್ಲರೂ ಮಾಡ್ತಾ ಇದ್ದಾರಲ್ಲ, ಮಾಡ್ದಿರ ಏನಿಲ್ಲ ಅಲ್ವಾ. ಕರೆಕ್ಟ್, ಹೌದು. ಇವಾಗ ನೀವು ಬೇರೆ ಕಡೆ ಹೋಗಿ ಮ್ಯಾಮ್, ಇವಾಗ ಒಂದು ಭೂತಾನ್ಗೋ ಇಲ್ಲ ಅಬ್ರಾಡ್ಸ್ಗೋ ನೀವು ಹೋದರೆ ಅವ್ರ ಕಾರಲ್ಲೂ ಸಹ ಒಂದು ಬಸ್ಸಲ್ಲೂ ಸಹ ಅವ್ರು ಡಸ್ಟ್ಬಿನ್ ಇಟ್ಟಿರ್ತಾರೆ. ಒಂದು ಉಗುಳೋದು ನೀವು ಅದರಲ್ಲೇ ಉಗುಳ್ಕೋಬೇಕು. ಇಲ್ಲಿ ಹೆಂಗೆ ಅಂದರೆ ರೋಡಲ್ಲಿ ಕಾರ್ನರಲ್ಲಿ ಇಟ್ಕೊಂಡ್ಬಿಟ್ಟು ಅಲ್ಲೇ ಉಗ್ಕೊಳ್ತಾ ಇರ್ತಾರೆ, ಅಲ್ಲೇ ಮಾಡ್ಕೊಳ್ತಾ ಇರ್ತಾರೆ. ಆ ಹೈಜೀನ್ ಇರಲ್ಲ, ಎಲ್ಲನೂ ಪ್ರಾಬ್ಲಮ್ಮೇ ಅಲ್ವಾ. ಅದರಲ್ಲಿ ಆಕ್ಸಿಡೆಂಟ್ಸ್ ಎಷ್ಟಾಗುತ್ತೆ. ಒಂದು ಇವಾಗ ದೊಡ್ಡ ವೆಹಿಕಲ್ಸ್ ಅಂತೂ ಬ್ರೇಕ್ ಎಲ್ಲೋ ಹಾಕಿದ್ರೆ ಅದು ಇನ್ನೆಲ್ಲೋ ಬಂದು ನಿಲ್ಲುತ್ತೆ. ಅದರಿಂದನೇ ಅರ್ಧ ಆಕ್ಸಿಡೆಂಟ್ ಆಗೋದು. ಕರೆಕ್ಟ್ ಅಲ್ವಾ. ಮತ್ತೆ ಎಷ್ಟು ಕ್ರೌಡ್ ಇರ್ತಾ ಇತ್ತು. ಈಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಪೀಸ್ಫುಲ್. ಆ ಸಫೋಕೇಟ್ ಫೀಲಿಂದ ಹೊರಗೆ ಬಂದಿದ್ದೀವಲ್ಲ, ಅದೇ ಖುಷಿ. ಸಫೋಕೇಶನ್ ಇಲ್ದಿರ ನಾವು ಮಾಡ್ತಾ ಇದೀವಲ್ಲ, ಅದೇ ಖುಷಿ. ಏನು ಹೇಳ್ತೀರಾ ಸಚಿವರಿಗೆ? ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ವಿ ವಿಲ್ ಸಪೋರ್ಟ್ ಹಿಮ್ ಅಷ್ಟೇ. ಯಾವ ಥರ ದೊಡ್ಡ ಮಟ್ಟದಲ್ಲಿ ಮಾಡಲಿ ಮ್ಯಾಮ್. ನನಗೆ ತಿಳಿದು ಅವ್ರು ಒಂದು ಒಳ್ಳೆ ಸಿಸ್ಟಮ್ನ ತರಬೇಕು. ಎಲ್ಲ ಥರನೂ ನಾವು ಹೈಜೀನ್ ಇದ್ದೀವಿ, ಒಂದು ಕ್ಲಾಸಿ ಇದರಲ್ಲಿ ಮೈಂಟೈನ್ ಮಾಡಬೇಕು, ಹೈಟೆಕ್ ಸಿಟಿನ ಕರೆಕ್ಟಾಗಿ ಪ್ರಾಪರಾಗಿ ಮೈಂಟೈನ್ ಮಾಡಬೇಕು ಅಂತ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ದಟ್ಸ್ ಗುಡ್. ಕರ್ನಾಟಕದವ್ರು ಏನಕ್ಕೂ ಕಮ್ಮಿ ಇಲ್ಲ ಮ್ಯಾಮ್. ಅದು ನಿಜ. ಅದರಲ್ಲಿ ನಾವು ಯಾವ್ದ್ರಲ್ಲೂ ಬಿಟ್ಕೊಡಕ್ಕಾಗಲ್ಲ. ನಾವು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಒಳ್ಳೆ ಸಚಿವರು ಬಂದ್ರೆ ಹೌದು, ಎಲ್ಲರೂ ಈ ಥರನೇ. ಯಾರೇ ಎಷ್ಟೇ ಆಬ್ಲಿಗೇಷನ್ಸ್ನ ಕ್ರಿಯೇಟ್ ಮಾಡಿದ್ರು, ನಾವೊಂದು ಯಾವುದಾದ್ರೂ ಒಂದು ಡಿಸಿಷನ್ ಅಂತ ತಗೊಂಡಾಗ ಅದನ್ನ ಇಂಪ್ಲಿಮೆಂಟ್ ಮಾಡೋ ಟೈಮಲ್ಲಿ ಆಬ್ವಿಯಸ್ಲಿ ಎಷ್ಟೋ ಆಬ್ಲಿಗೇಷನ್ಸು ಡಿಫಿಕಲ್ಟೀಸ್ ಬರುತ್ತೆ. ಅದನ್ನು ದಾಟ್ಕೊಂಡು ಮಾಡಿದಾಗ್ಲೇ ಅದು ಇವ್ರು ಅದನ್ನೇ ಮಾಡ್ತಾ ಇದ್ದಾರೆ. ಐ ಪ್ರೇ ಅದು ಸಕ್ಸೀಡ್ ಆಗಲಿ ಅಂತ ಅಷ್ಟೇ. ಹೇಳಿ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಮಾತು ಹೇಳ್ಬೇಕು. ಈಗ ಮೇಡಮ್ ಹೇಳಿದ್ರು, ತುಂಬ ಹೇಳಾಯಿತು. ಥ್ಯಾಂಕ್ಸ್ ಹೇಳ್ತೀವಿ ಆ್ಯಂಡ್ ವಿ ಸಪೋರ್ಟಿವ್ ಅಷ್ಟೇ, ಇನ್ನೇನು ಹೇಳೋಣ.